ಪ್ರಿಯಾಂಕ್ ಖರ್ಗೆ ಅವರು ಸ್ಟೇಟ್ಮೆಂಟ್ ಕೊಟ್ಟಿದ್ದಾರೆ, ಅಂದರೆ RSS ನೋಂದಣಿ ಮಾಡ್ಕೋಬೇಕು ಅಂತ. ಸೊ ಅದ್ರ ಬಗ್ಗೆ ತಮ್ಮ ಒಪಿನಿಯನ್? ಪ್ರಶ್ನೆ RSS ನೋಂದಣಿ ಮಾಡ್ಕೋತಾರೋ ಬಿಡ್ತಾರೋ ಅದು ಬೇರೆಯೇ ಪ್ರಶ್ನೆ. ಆದರೆ ಒಂದು 100 ವರ್ಷ ಅಂತ ಹೇಳ್ಕೋತಾ ಇರುವಂತಹ ಒಂದು ಸಂಸ್ಥೆ, ತಾನು ಸಾಂಸ್ಕೃತಿಕ ಸಂಸ್ಥೆ ಅಂತ ಹೇಳ್ಕೋತಾ ಕೋಟ್ಯಾಂತರ ರೂಪಾಯಿ ದೇಣಿಗೆಯನ್ನು ಸಂಗ್ರಹ ಮಾಡ್ತಾ, ಮತ್ತು ಆ ದೇಣಿಗೆಯನ್ನು ಸಂಗ್ರಹ ಮಾಡುವಾಗ ಅವರೇ ಹೇಳ್ಕೊಡುವ ಹಾಗೆ ಅವರ ಅಂಗಸಂಸ್ಥೆಗಳು ಯಾವುದೆಲ್ಲ ರಿಜಿಸ್ಟರ್ ಆಗಿದೆಯೋ ಅವ್ರ ಮೂಲಕ ಮಾಡ್ಕೋತಾರೆ, ಅದರ ಹೆಸರಿನಲ್ಲಿ ಅಸೆಟ್ ಮಾಡ್ಕೋತಾರೆ ಅನ್ನೋ ಜಗತ್ತಿಗೆ ಗೊತ್ತಿರೋ ಅಂಥದ್ದು. ಆದರೆ ಈ ಮಟ್ಟದ ಹಣ ಸಂಗ್ರಹಣೆ ಮಾಡುವಾಗ ಎಲ್ಲೋ ಒಂದು ಕಡೆ ಲೆಕ್ಕಪತ್ರ ಬೇಕಲ್ವಾ, ಅಕೌಂಟಬಿಲಿಟಿ ಅನ್ನೋದು ಇಂಪಾರ್ಟೆಂಟ್ ಅಲ್ವಾ. ಸೊ ಆ ಕಾರಣಕ್ಕಾಗಿ ಇವತ್ತು ಪ್ರಿಯಾಂಕ್ ಖರ್ಗೆ ಆ ಪ್ರಶ್ನೆಯನ್ನು ಕೇಳ್ತಾ ಇದ್ದರೆ, ತಾತ್ವಿಕವಾಗಿ ಆ ಪ್ರಶ್ನೆಯನ್ನು ಬಹುಶಃ ಎಲ್ಲರೂ ಕೇಳಬೇಕಾದಂತಹ ಸಂದರ್ಭ ಇದು ಅಂತ ನಾನು ಅಂದ್ಕೊಳ್ತೀನಿ. ಪ್ರಿಯಾಂಕ್ ಖರ್ಗೆ ಅವರು ಪ್ರಶ್ನೆಯನ್ನು ಕೇವಲ ಬಾಯಿ ಮಾತಲ್ಲಿ ಕೇಳಿಲ್ಲ, ಈಗ ಪತ್ರ ಮುಖೇನ ಒಂದು 8 ಪ್ರಶ್ನೆಗಳನ್ನ ಕೇಳಿ ಭಾಗವತರಿಗೆ ಕಳಿಸ್ಕೊಳ್ತಾರೆ. ಆದರೆ ಭಾಗವತರು ಕೇವಲ ಮಾತಿನ ಮೂಲಕ ಇಲ್ಲ ನಾನು ಇದು ಹಿಂದೂ ಧರ್ಮನೇ ನೋಂದಣಿ ಆಗಿಲ್ಲ, ಆಮೇಲೆ ನಂದು ಸರ್ಕಾರದಿಂದ ಯಾವುದೇ ರೀತಿಯಂಥ ಅನುದಾನವನ್ನು ಪಡಿತಾ ಇರ್ತಕ್ಕಂಥ ಸಂಸ್ಥೆ ಅಲ್ಲ, ಹಾಗಾಗಿ ನೋಂದಣಿ ಅಗತ್ಯ ಇಲ್ಲ ಅಂತ ಹೇಳ್ತಿದ್ದಾರೆ. ಅಲ್ಲ, ಪ್ರಶ್ನೆ ಪ್ರಿಯಾಂಕ್ ಖರ್ಗೆ ಅವ್ರು ಕೇಳಿದ ಪ್ರಶ್ನೆಗಳಿಗೆಲ್ಲ ಮೋಹನ್ ಭಾಗವತರು ಉತ್ತರ ಕೊಡೋಕ್ಕಾಗಲ್ಲ, ನಮಗೆಲ್ರಿಗೂ ಗೊತ್ತಿದೆ ಅದು. ಯಾಕೆ ಅಂತಂದರೆ ಅದು ಉತ್ತರದಾಯಿತ್ವವನ್ನು ಇಟ್ಕೊಳ್ಳದೆ ಇರುವಂತಹ ಒಂದು ಸಂಘ, ಮತ್ತು ಹಿಂದೂ ಧರ್ಮ ಮತ್ತು RSS ಎರಡೂ ಒಂದೇ ಅಂತ ಅವ್ರು ಸಮೀಕರಿಸಬೇಕಾದಂತಹ ಅಗತ್ಯವೇ ಇಲ್ಲ. ಯಾಕೆಂದರೆ ಹಿಂದೂ ಧರ್ಮವನ್ನು ಪಾಲಿಸುವ ಎಲ್ಲರೂ ಕೂಡ RSSನ್ನೇನು ಬೆಂಬಲಿಸೋದಕ್ಕೆ ಸಾಧ್ಯ ಇಲ್ಲ. ಹಾಗಾಗಿ ಹಿಂದೂ ಧರ್ಮವನ್ನು ಅವರೇನು ಗುತ್ತಿಗೆಗೆ ಖಂಡಿತ ತಗೊಂಡಿಲ್ಲ. ಅವ್ರು ಮಾಡ್ತಾ ಇರೋದು ಹಿಂದುತ್ವವಾದ. ನಿಜವಾಗಿ ಹಿಂದುತ್ವವಾದವನ್ನು ಏನು ಅವರು ಪ್ರಾಪಗೇಟ್ ಮಾಡ್ತಿದ್ದಾರಲ್ಲ, ಅದು ಹಿಂದೂ ಧರ್ಮಕ್ಕೆ ವಿರೋಧವಾಗಿಯೇ ಇರೋ ಅಂಥದ್ದು. ಹಿಂದೂ ಧರ್ಮ ವಸುದೈವ ಕುಟುಂಬಕಂ ಅಂತ ಹೇಳ್ತದೆ, ಆದರೆ RSS ಹಾಗೆ ಹೇಳೋದಿಲ್ಲ. ಹಾಗಾಗಿ ಪ್ರಿಯಾಂಕ್ ಖರ್ಗೆ ಕೇಳಿದ ಪ್ರಶ್ನೆಗಳಿಗೆ ಮೋಹನ್ ಭಾಗವತರ ಹತ್ರ ಉತ್ತರ ಇರೋಕ್ಕೆ ಸಾಧ್ಯ ಇಲ್ಲ. ಹಾಗಾಗಿ ಉತ್ತರ ಕೊಡಲ್ಲ, ಅವರು ಅದನ್ನು ಮಾತು ಮರೆಸ್ತಾರೆ ಅಷ್ಟೇ. ಸರ್ಕಾರದಿಂದ ಯಾವುದೇ ಧನ ಸಹಾಯ ಪಡಿತಾ ಇಲ್ಲ ಅಂತೇಳಿ ಮೋಹನ್ ಭಾಗವತ್ ಅಲ್ಲ, ಪ್ರಶ್ನೆ ಅದಿರ್ಬೋದು. ಅದಕ್ಕೆ ನಾನು ಹೇಳ್ತಾ ಇರೋದು, ಹಲವಾರು ಅಂಗಸಂಸ್ಥೆಗಳನ್ನು ಹುಟ್ಟಾಕ್ಕೊಂಡು ಅದರ ಮೂಲಕ ತನಗೆ ಬೇಕಾದಂತಹ ಎಲ್ಲವನ್ನು ಪಡ್ಕೋತಾರೆ, ಆಸ್ತಿ ಮತ್ತು ಸಕಲ ವೈಭೋಗಗಳನ್ನು ಪಡ್ಕೋತಾರೆ ಅಂತ ಹೇಳಿದ್ರೆ ಏನು ತಪ್ಪಿಲ್ಲ ಅಂತ ಅಂದ್ಕೋತೀನಿ. ಅಂಥದ್ದನ್ನು ಅವರು ಮಾಡ್ಕೋತಾರೆ. ಮತ್ತು ಅದು ಅವ್ರದ್ದು ಒಂದು ಚಾಲಾಕಿತನ. ತಾನು ರಿಜಿಸ್ಟರ್ ಆಗದೇನೆ ಕೋಟ್ಯಾಂತರ ರೂಪಾಯಿ, ಈಗ ಹಲವಾರು ವಿಡಿಯೋಗಳನ್ನು ನಾನು ನೋಡ್ತಾ ಇದ್ದೆ, ವಿದೇಶದಿಂದ ಬರ್ತಾ ಇದೆ ಹಣ, ವಿದೇಶದಿಂದ ದೇಣಿಗೆ ಬರ್ತಾ ಇದೆ ಅಂತಂದರೆ FRCS ಕಾಯ್ದೆ ಅವರಿಗೆ ಯಾಕೆ ಅನ್ವಯ ಆಗಬಾರ್ದು? ವಿದೇಶದಿಂದ ಯಾರಿಗೆ ಧನ ಬಂದರೂ ಕೂಡ ಅದು FRCS ಕಾಯ್ದೆ ಅನ್ವಯ ಆಗಲೇಬೇಕಲ್ಲ. ಸೊ ಹಾಗಾಗಿ ಮೂಲಭೂತ ಪ್ರಶ್ನೆಗಳನ್ನು ಪಕ್ಕಕ್ಕೆ ತಳ್ಳಿ ಜನರನ್ನು ಭಾವನಾತ್ಮಕವಾಗಿ ಸೆಳೆಯುವಂತಹ ಕೆಲಸವನ್ನು ತನ್ನ ಹುಟ್ಟಿನಿಂದನೂ ಮಾಡ್ತಾ ಇದ್ದ RSS ಈಗಲೂ ಮಾಡ್ತಾ ಇದೆ. ಮೋಹನ್ ಭಾಗವತರು ಅದನ್ನು ಮುಂದುವರಿಸ್ತಾ ಇದ್ದಾರೆ. ಒಂದು ಸಂಸ್ಥೆ ಸಾರ್ವಜನಿಕ ವಲಯದಲ್ಲಿ ಕೆಲಸ ಮಾಡಬೇಕು ಅಂದರೆ ನೋಂದಣಿ ಕಡ್ಡಾಯ ಅಲ್ಲ, ನೋಂದಾವಣಿ ಕಡ್ಡಾಯ ಅಂತ ನಾನು ಹೇಳಲ್ಲ. ಆದರೆ ನೀವು ಸಾವಿರಾರು ಕೋಟಿ, ಲಕ್ಷಾಂತರ ಕೋಟಿ ಹಣ ಇಟ್ಕೊಂಡಾಗ ಅಕೌಂಟಬಿಲಿಟಿಯ ಪ್ರಶ್ನೆ ಇದೆಯಲ್ಲ. ಇವತ್ತು ಪ್ರಿಯಾಂಕ್ ಖರ್ಗೆ ಕೇಳ್ತಾ ಇರೋದದು. ನಾನು ನೋಂದಾವಣಿ ಕಡ್ಡಾಯ ಅಂತ ನಾನು ಖಂಡಿತ ಹೇಳಲ್ಲ. ಈಗ ಸಾಮಾಜಿಕ ಇದರಲ್ಲಿ ಕೆಲಸ ಮಾಡ್ತಾ ಇರುವಂತಹ ಬೇಕಾದಷ್ಟು ಸಂಘ ಸಂಸ್ಥೆಗಳು ನೋಂದಾವಣಿ ಆಗಿಲ್ಲದೆ ಇರಬಹುದು. ಆದರೆ ಇವತ್ತು ನಿಮ್ಮ ಉತ್ತರದಾಯಿತ್ವ ಎಲ್ಲಿದೆ? ಈಗ ಎಲ್ಲ ಸಂಘಟನೆಗಳು ಕೂಡ ಒಂದು ಪ್ಯಾನ್ ಕಾರ್ಡ್ ಇಟ್ಕೋಬೇಕಲ್ವಾ? ಆ ಪ್ಯಾನ್ ಕಾರ್ಡು ಅಂತಂದ್ರೆ ಎಲ್ಲೋ ಒಂದು ಕಡೆ ನೀವು ಇನ್ಕಮ್ ಟ್ಯಾಕ್ಸಿನ ಲೆನ್ಸ್ ಒಳಗಡೆ ಬರ್ತೀರಿ ಅಲ್ವಾ? ಸೊ ಅಂತಹ ಉತ್ತರದಾಯಿತ್ವ, ಅಕೌಂಟಬಿಲಿಟಿ ನಿಮ್ಗೆ ಎಲ್ಲಿದೆ ಅಂತ ಅನ್ನೋದನ್ನು ಅವ್ರು ಉತ್ತರ ಕೊಡಬೇಕಲ್ಲ. ಪ್ರಿಯಾಂಕಾ ಖರ್ಗೆ ಅವರು ಕೇಳಬೇಕಾದಂಥವ್ರಿಗೆ ಕೇಳಲಿಲ್ಲ. ಇವತ್ತು ಮಲ್ಲಿಕಾರ್ಜುನ್ ಖರ್ಗೆ ಅವರ ಪುತ್ರ ವ್ಯಾಮೋಹದಲ್ಲಿ ಕರ್ನಾಟಕ ರಾಜ್ಯದಲ್ಲಿ ಸೇವೆ ಮಾಡೋದಕ್ಕೆ ಒಂದು ಒಳ್ಳೆ ಸಚಿವ ಸ್ಥಾನ ಸಿಕ್ಕಿದೆ. ನಾನು ಅವ್ರಿಗೊಂದು ಕಿವಿ ಮಾತು ಹೇಳ್ತೀನಿ, ಒಳ್ಳೆ ಸಚಿವ ಸ್ಥಾನ ಸಿಕ್ಕಿದೆ. ಸಚಿವಾಲಯದಲ್ಲಿ ಸಾಕಷ್ಟು ಬದಲಾವಣೆ ಅವಶ್ಯಕತೆ ಇದೆ. ಸಚಿವಾಲಯದಲ್ಲಿ ಮಾಡಿ. RSS ಅವ್ರಿಗೆ ನೀವು ಕೇಳಿದ್ದೀರಾ, RSSನ ಸಂಪೂರ್ಣ ಹೆಸರಲ್ಲೇ ರಾಷ್ಟ್ರೀಯ ಸ್ವಯಂ ಸೇವಕ ಸಂಘ ಅಂತಿದೆ. ಇವತ್ತಿನ ಸರಸಂಘ ಚಾಲಕರಾದಂಥ ಮೋಹನ್ ಭಾಗವತ್ಜಿಯವರು ಸ್ಪಷ್ಟವಾಗಿ ಹೇಳಿದ್ದಾರೆ, ಇದೊಂದು ರಾಜಕೀಯ ಗಿಮ್ಮಿಕ್ ಅಷ್ಟೇ ಅಂತೇಳಿ. ನಾನು ಖರ್ಗೆ ಸಾಹೇಬರಿಗೆ ಇನ್ನೊಂದು ಮಾತನ್ನು ಕೇಳೋಕ್ಕೆ ಇಷ್ಟಪಡ್ತೀನಿ. ಇವತ್ತು ದೇಶಕ್ಕೆ ಸಂವಿಧಾನವನ್ನು ಕೊಟ್ಟಂಥ ಶ್ರೀ ಅಂಬೇಡ್ಕರ್ ಅವರನ್ನು ನವದೆಹಲಿಯಲ್ಲಿ ಸಮಾಧಿ ಮಾಡೋದಕ್ಕೆ ಸ್ಥಳವನ್ನೇ ನೀಡಿದಂಥ ಗಾಂಧಿ ಕುಟುಂಬಕ್ಕೆ ಮೊದಲು ಪತ್ರ ಬರೀರಿ. ಯಾಕೆ ಅಂಬೇಡ್ಕರ್ ಅವರಿಗೆ ನವದೆಹಲಿಯಲ್ಲಿ ರಾಷ್ಟ್ರೀಯ ನಾಯಕರಿಗೆ ಸಂವಿಧಾನ ರಚಿಸಿದಂಥ ಶ್ರೀ ಅಂಬೇಡ್ಕರ್ ಅವರಿಗೆ ನೀವು ಜಾಗವನ್ನು ನೀಡಲಿಲ್ಲ, ಇದಕ್ಕೆ ಕಾರಣ ಕೊಡಿ ಅಂತೇಳಿ ಫಸ್ಟು ಗಾಂಧಿ ಕುಟುಂಬದನ್ನು ಪ್ರಶ್ನೆ ಮಾಡುವಂಥ ಕೆಲಸವನ್ನು
ಖರ್ಗೆ ಅವರು ಮಾಡಲಿ ಅಂತೇಳಿ ಅವ್ರ ಹತ್ರ ವಿನಂತಿ. ಯಾಕೆ ನೋಂದಣಿ ಮಾಡ್ಕೋಬಾರ್ದು ಸರ್? ಈಗ ಅವ್ರ ಪ್ರಶ್ನೆ ಕೇಳಿದ್ದಾರೆ, ಈಗ ನೋಂದಣಿ ಮಾಡಿಕೊಂಡು ಕಾನೂನಿನ ಅಡಿಯಲ್ಲೇ ಕೆಲಸ ಮಾಡ್ಬೋದಲ್ವ? ರಾಷ್ಟ್ರೀಯ ಸ್ವಯಂ ಸೇವಕ ಸಂಘ ಇವತ್ತು ಸಾಮಾಜಿಕವಾಗಿ ಕೆಲಸ ಮಾಡ್ತಿದೆ. ಅಂದರೆ ಜನರೊಂದಿಗೆ, ಜನರ ಜೊತೆಗೆ, ಜನರ ಪರವಾಗಿ ಮತ್ತು ಒಂದು ಸಾಮಾಜಿಕ ಜವಾಬ್ದಾರಿಯನ್ನು ನಿರ್ವಹಣೆ ಮಾಡುವಂಥದ್ದು ಮತ್ತು ದೇಶದ ಬಗ್ಗೆ ಭಕ್ತಿಯನ್ನು ಮೂಡಿಸುವಂಥ ಕೆಲಸವನ್ನು ಮಾಡ್ತಿದೆ. ಇವತ್ತು ನಮ್ಮ ಸಮಾಜದಲ್ಲಿ, ಕರ್ನಾಟಕದಲ್ಲಾಗಲಿ ಭಾರತ ದೇಶದಲ್ಲಾಗಲಿ ದೇಶ ವಿರೋಧಿ ಸಂಘಟನೆಗಳು ಅನೇಕ ಇದ್ದಾವೆ. ಅವ್ರ ಕಣ್ಮುಂದೆನೂ ಕಾಣಿಸ್ತವೆ ಮತ್ತು ಅದ್ರ ಪರವಾಗೂ ಅವ್ರು ಇದ್ದಾರೆ. ಇವತ್ತು ನಾವು ಅದನ್ನು ಎಲ್ರಿಗೂ ಗಮನಕ್ಕಿದೆ, ರಾಜ್ಯದ ಜನತೆಗೂ ಗಮನಕ್ಕಿದೆ, ದೇಶದ ಗಮನಕ್ಕೂ ಇದೆ. ಆ ಸಂಸ್ಥೆಗಳ ಮೇಲೆ ಮೊದಲು ಕ್ರಮ ತಗೊಂಡಿಲ್ಲ. ಮೋಹನ್ ಭಾಗವತರು ಹೇಳ್ತಿದ್ದಾರೆ ಏನಂದರೆ, ಇದು ನಾವು ಸರ್ಕಾರದಿಂದ ಯಾವುದೇ ರೀತಿಯಂಥ ಅನುದಾನ ಪಡಿತಾ ಇಲ್ಲ, ಆ ಕಾರಣಕ್ಕೆ ನಾವು ನೋಂದಣಿ ಮಾಡ್ತೀವಿ. ಬಟ್ ಪ್ರಿಯಾಂಕ ಖರ್ಗೆ ಅವ್ರು ಹೇಳ್ತಿದ್ದಾರೆ ಮೋಹನ್ ಭಾಗವತರಿಗೆ Z+ ಸೆಕ್ಯೂರಿಟಿ ಇದೆ, ಮತ್ತು ಇದು ಒಂದಷ್ಟು ಹಣಕಾಸಿಗೆ ಸಂಬಂಧಪಟ್ಟಂತಹ ಒಂದಷ್ಟು ಕಾರ್ಯಕ್ರಮಗಳನ್ನು ನಡೆಸ್ತಾ ಇದೆ. ಯಾಕೆ ಇದು ಆರ್ಥಿಕವಾಗಿ ಉತ್ತರದಾಯಿ ಅಲ್ಲ ಅಂಥೇಳಿ ಪ್ರಶ್ನೆ ಕೇಳ್ತಾ ಇದ್ದಾರೆ. ಅವರು 2 ಪ್ರಶ್ನೆಗಳಿಗೆ ನಾನು ಸ್ಪಷ್ಟವಾದಂಥ ಉತ್ತರವನ್ನು ಹೇಳ್ತೀನಿ. ಒಂದು, ಅವರಿಗೆ Z+ ಕೊಡುವಂಥದ್ದು, ಇವತ್ತೇನು ಇವರು ರಾಜ್ಯದಲ್ಲಿ ಗೃಹ ಮಂತ್ರಿಯಾಗಿ ಕಾರ್ಯನಿರ್ವಹಣೆ ಮಾಡ್ತಿದ್ದಾರೆ, ಅದರ ಪುಸ್ತಕವನ್ನು ಫಸ್ಟ್ ಓದ್ಕೊಳ್ಳಿ. ಯಾರಿಗೆ ಯಾಕೆ Z+ಅನ್ನು ಕೊಡ್ತಾರೆ ಅನ್ನೋಂಥದ್ದನ್ನ ತಿಳ್ಕೊಂಡು ಅವ್ರ ಪ್ರಶ್ನೆಯನ್ನು ಕೇಳಬೇಕಾಯ್ತು. ಅರ್ಧ ಬರ್ಧ ತಿಳಿದುಕೊಂಡು ಅರಬೆಂದ ಮನಸ್ಸು ಅಂತ ಏನು ಹೇಳ್ತಾರೆ, ಅದರ ಮೂಲಕ ಇವರು ಪ್ರಶ್ನೆಯನ್ನು ಕೇಳುವಂಥ ಪ್ರಯತ್ನ ಮಾಡಿದ್ದಾರೆ. ಇನ್ನೊಂದು, ನೀವು ಹಣಕಾಸು ಈ ಥರದ್ದೆಲ್ಲ ಹೇಳ್ತಾ ಇದ್ದೀರ. RSSನಲ್ಲಿ ಯಾವತ್ತೂ ದೇಣಿಗೆ ತಗೊಂಡಿಲ್ಲ. ದೇಣಿಗೆ ತಗೊಂಡಿರೋದಿದ್ದರೆ ಅವರು ಆದಾಯ ತೆರಿಗೆ ಇಲಾಖೆಗೆ ಕೊಡೋದಕ್ಕೆ ಎಲ್ಲ ರೀತಿಯ ಅವಕಾಶಗಳಿದ್ದಾವೆ, ಅಥವಾ ಅದರ ಅಡಿಯಲ್ಲಿ ಏನು ಆದಾಯ ಮತ್ತು ಹಣ ಸಂಗ್ರಹದ ಅಡಿಯಲ್ಲಿ ಬರುವಂಥ ಏನು ದೇಶದಲ್ಲಿ ಕಾನೂನುಗಳಿದ್ದಾವೆ, ಆ ಕಾನೂನು ಅಡಿಯಲ್ಲಿ ಇವರು ಪ್ರಶ್ನೆ ಮಾಡಲಿ. ಶಾಖೆಗಳ ಮೂಲಕ ಅನೇಕ ಕಾರ್ಯಕ್ರಮಗಳನ್ನ ಮಾಡ್ತಾ ಇದ್ದಾರೆ, ಅದಕ್ಕೆಲ್ಲ ಹಣ ಎಲ್ಲಿಂದ ಬರುತ್ತೆ ಅಂತಲೂ ಪ್ರಶ್ನೆ ಕೇಳಿದ್ದಾರೆ. ಶಾಖೆಯಲ್ಲಿ ಕಾರ್ಯಕ್ರಮ ಯಾವತ್ತೂ ಆಗಲ್ಲ. ಅಂದರೆ ಅವರ ತಪ್ಪಭಿಪ್ರಾಯ ಮತ್ತು RSSನ ಬಗ್ಗೆ ಒಂದು ಮೂಢಾಚಾರನೋ, ದ್ವಂದ್ವನೋ, ಅಥವಾ ಒಂದು ಬಯಾಸ್ಡ್ ಅಂತ ಏನು ಹೇಳ್ತೀವಿ, ಅದನ್ನು ಇಟ್ಕೊಂಡು ಅವರು ಪ್ರಶ್ನೆಯನ್ನು ಮಾಡೋದಕ್ಕೆ ಹೊರಟಿದ್ದಾರೆ ಹೊರತು ನಿಜವಾಗ್ಲೂ ರಾಷ್ಟ್ರೀಯ ಸ್ವಯಂ ಸೇವಕ ಸಂಘ ಕೆಲಸ ಮಾಡೋವಂಥದ್ದನ್ನ ಅವರು ಯಾವತ್ತೂ ಕೂಡ ನೋಡಿಲ್ಲ, ನೋಡೋಕ್ಕೂ ಅವ್ರು ಪ್ರಯತ್ನ ಮಾಡಿಲ್ಲ. ಲಿಖಿತ ಮೂಲಕ ಪ್ರಶ್ನೆ ಕೇಳಿದ್ದಾರೆ, ಅದಕ್ಕೆ ಉತ್ತರನ ಕೊಡದೆ ಈಗ ಮೋಹನ್ ಭಾಗವತರು ಹೇಳಿದ್ದಾರೆ ಹಿಂದೂ ಧರ್ಮನೇ ನೋಂದಣಿ ಆಗಿಲ್ಲ, ಇನ್ನು RSS ಯಾಕೆ ಅನ್ನೋ ಥರ ಮಾತಾಡಿದ್ದಾರೆ. ಅಲ್ಲ, ಅವರು ತಮ್ಮ ಮಾಧ್ಯಮದ ಸ್ನೇಹಿತರಿಗೆ ಕೇಳಿದಂಥ ಪ್ರಶ್ನೆಯಲ್ಲಿ ಅವರೆಲ್ಲೋ ಬೇರೆ ಕಡೆ ಕೇಳಿದಂಥ ಪ್ರಶ್ನೆಗೆಲ್ಲ ಉತ್ತರ ಕೊಟ್ಟಿದ್ದು. ಮಾಧ್ಯಮ ಸಂಸ್ಥೆಗಳ ಪ್ರಶ್ನೆಗಳಿಗೆ ಅವರು ಕೂಡ ಕೊಡುವಾಗ ಉತ್ತರ ಕೊಟ್ಟಂಥ ಸಂದರ್ಭದಲ್ಲಿ ಸ್ಪಷ್ಟವಾಗಿ ಹೇಳಿದ್ದಾರೆ. ಪ್ರಿಯಾಂಕ ಖರ್ಗೆ ಅವರು ಒಂದು ರಾಜಕೀಯ ಗಿಮಿಕ್ಕೋಸ್ಕರ ಮತ್ತು ಇಡೀ ದೇಶದಲ್ಲಿ ನಾನು ಹೇಳಕ್ಕೆ ಹೊರಟಿರೋದು, ಕಾಂಗ್ರೆಸ್ ಇವತ್ತು ನಶಿಸಿ ಹೋಗ್ತಾ ಇದೆ. ಇವತ್ತು ಆ ಹಿನ್ನೆಲೆಯಲ್ಲಿ ಕಾಂಗ್ರೆಸ್ನ ಪುನರ್ ಸ್ಥಾಪಿಸ್ಬೋದು ಈ ರೀತಿ ಪ್ರಶ್ನೆಗಳನ್ನು ಕೇಳಿ ಅಂತ ಏನಾದರೂ ಪ್ರಿಯಾಂಕ ಖರ್ಗೆ ಅವರಿದ್ದರೆ ಮುಂದಿನ ಬಾರಿ ಅವ್ರು ಗೆಲ್ತಾರೋ ಗೆಲ್ಲಲ್ವೋ ಅನ್ನೋಂಥದ್ದು. ಮತ್ತು ಇವತ್ತು ಕಲಬುರಗಿಯ ಶೈಕ್ಷಣಿಕ ವ್ಯವಸ್ಥೆಯನ್ನು ನಾವು ಗಮನಿಸೋಣ, ಯಾವ ಸ್ಥಾನದಲ್ಲಿದ್ದೀರಾ ಅಂತ. ಇವತ್ತು ನಾನು ಅವ್ರಿಗೊಂದು ಚಾಲೆಂಜ್ ಮಾಡ್ತೀನಿ, ನಿಮ್ಮ ಪ್ರಜಾವಾಣಿಯ ಮೂಲಕ ಮೊದಲು ಕಲಬುರಗಿ ಜಿಲ್ಲೆಯಲ್ಲಿ ಇನ್ಯಾವುದನ್ನು ನೀವು ಸರಿ ಮಾಡಬೇಡಿ ಸ್ವಾಮಿ, ಮೊದಲು ಶೈಕ್ಷಣಿಕವಾಗಿ ಹಿಂದುಳಿದವರು, ದಲಿತರು, ದೀನ ದುರ್ಬಲರು ಇರುವಂಥ ಜಿಲ್ಲೆಯಲ್ಲಿ ಶೈಕ್ಷಣಿಕ ವ್ಯವಸ್ಥೆಯನ್ನು ಮೊದಲನೇ ಸ್ಥಾನ ತರೋದಕ್ಕೆ ನಿಮ್ಮ ಆದ್ಯತೆ ಆಗಲಿ. ಅದನ್ನು ಬಿಟ್ಟು ಈ ರೀತಿ ಪ್ರಚಾರಕ್ಕೋಸ್ಕರ, ಗಿಮಿಕಿಗೋಸ್ಕರ ದಯವಿಟ್ಟು ಈ ರೀತಿಯ ಕೆಲಸವನ್ನು ಮಾಡಬೇಡಿ. ಮತ್ತು ಇವತ್ತು ರಾಜ್ಯದಲ್ಲಿ ಅನೇಕ ಜಲವಂತ ಸಮಸ್ಯೆಗಳಿದ್ದಾವೆ. ಕರ್ನಾಟಕದ ಗೃಹ ಸಚಿವರು ಒಂದು ಮೋಹನ್ ಭಾಗವತರಿಗೆ ಪ್ರಶ್ನೆ ಕೇಳಿದಂತೆ ಅವರು ಲಿಖಿತ ರೂಪದಲ್ಲೇ ಉತ್ತರ ಕೊಡಬೇಕಾಗುತ್ತಲ್ಲ. ಅಂದರೆ ಈಗ ನೀವು ಪ್ರಶ್ನೆಯನ್ನು ಕೇಳ್ತಿದ್ದೀರ, ನನಗೆ ತಿಳಿದಿದ್ದು ಅಥವಾ ನಾನು ಏನು ಮಾಡಬೇಕು ಅಂತ ಅಂದ್ಕೊಂಡಿರ್ತೀನೋ ಅದನ್ನು ಹೇಳೋದಕ್ಕೆ ನನಗೆ ಹಕ್ಕಿರುತ್ತೆ. ಈಗ ಇವರು ಪ್ರಶ್ನೆ ಕೇಳೋದಕ್ಕೆ ಏನು ಹಕ್ಕಿದೆಯೋ ಹಂಗೆ ಆ ಸಂಸ್ಥೆಯನ್ನು ನಡೆಸ್ತಿರುವಂಥ ಮೋಹನ್ ಭಾಗವತ್ಜಿಯವರು ಸ್ಪಷ್ಟವಾಗಿ ಹೇಳಿದ್ದಾರೆ, ಇದೊಂದು ರಾಜಕೀಯ ಗಿಮಿಕ್ಕು. ನಾವು ಸಮಾಜ ಕೆಲಸ ಮಾಡೋದು, ಸೇವೆ ಕೆಲಸ ಮಾಡೋದು ನಾವು ಇಡೀ ದೇಶದಲ್ಲಿ ಮುಂದುವರಿಸ್ತೀವಿ. ಅದನ್ನು ನೋಡಬೇಕು ಅಂತಂದರೆ ನಾವೇನಾದರೂ ಬೇರೆ ರೀತಿಯ ಚಟುವಟಿಕೆ ಮಾಡ್ತಿದ್ರೆ ಬಂದು ವೀಕ್ಷಣೆ ಮಾಡಲಿ. ಸರ್ಕಾರ ಅವ್ರ ಕೈಯಲ್ಲಿದೆ, ಅಧಿಕಾರಿಗಳು ಅವ್ರ ಕೈಯಲ್ಲಿದ್ದಾರೆ, ವೀಕ್ಷಣೆ ಮಾಡಲಿ. ಅದನ್ನು ಬಿಟ್ಟು ರಾಜಕೀಯ ಗಿಮಿಕ್ ಮಾಡಬೇಡಿ. ಕಲಬುರಗಿಯನ್ನು ಶೈಕ್ಷಣಿಕವಾಗಿ ಪ್ರಗತಿ ತರೋದಕ್ಕೆ ನಿಮ್ಮ ಆದ್ಯತೆ ಆಗಲಿ, ಗೃಹ ಇಲಾಖೆ ಆದ್ಯತೆ ಆಗಲಿ, ಪುತ್ರವ್ಯಾಮೋಹದ ಸಚಿವ ಸ್ಥಾನ ಇಟ್ಕೊಂಡು ನೀವು ರಾಜಕೀಯ ಆಟವನ್ನು ಆಡಬೇಡಿ ದಯವಿಟ್ಟು ಪ್ರಿಯಾಂಕ ಖರ್ಗೆ ಅವರೇ.